ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ನ್ಯೂಸ್ ಟಾಕ್ ಅಂತ ಹೇಳ್ತಾ ಹೋದರೆ ಇವತ್ತು ಮತ್ತು ಇನ್ನೊಂದು ತಿಂಗಳ ಕಾಲ ನಾವೆಲ್ಲರೂ ಮಾತಾಡೋದು ಮಹಾಕುಂಭಮೇಳದ ಬಗ್ಗೆ. 144 ವರ್ಷಗಳಿಗೆ ಒಮ್ಮೆ ಸಂಭವಿಸುವ ಮಹಾಕುಂಭಮೇಳ ಇಡೀ ದೇಶ ಮಾತ್ರ ಅಲ್ಲ, ವಿಶ್ವದಾದ್ಯಂತದಿಂದ ಜನರನ್ನು ಭಾರತಕ್ಕೆ ಎಳ್ಕೊಂಡು ಬರ್ತಾ ಇದೆ, ಪ್ರಯಾಗ್ರಾಜ್ ಕಡೆಗೆ ಎಳ್ಕೊಂಡು ಬರ್ತಾ ಇದೆ. ಒಂದೊಂದು ವಿಜುವಲ್ ನೋಡ್ತಾ ಇದ್ರು ನಾವ್ಯಾಕೆ ಹೋಗಲಿಲ್ಲ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಆದರೆ ಕುಂಭಮೇಳದ ಆರಂಭ, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕುಂಭಮೇಳದ ಪಾತ್ರ, ಇವೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ಕ್ಷಣ ಮೈ ಜುಮ್ ಅನ್ಸುತ್ತೆ. ಹಾಗಾದರೆ ಕುಂಭಮೇಳ ಏನನ್ನ ಕೂಗಿ ಹೇಳ್ತಾ ಇದೆ, ಕುಂಭಮೇಳದ ಇತಿಹಾಸ ಏನು, ಪೌರಾಣಿಕ ಹಿನ್ನೆಲೆ ಏನು, ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕುಂಭಮೇಳದ ಒಂದೊಂದು ವಿಜುವಲ್ಸ್ ಹೆಂಗಿದೆ ಅಂದರೆ ಪ್ರಶಾಂತ್ ಈಗ ಹೊರಟುಬಿಡೋಣ ಅಂತ ಅನಿಸ್ತಿದೆ. ಹಾಗೆ ಅಂದ್ಕೊಂಡೆ ಬಹಳಷ್ಟು ಜನ ಹೊರಡ್ತಾ ಇದ್ದಾರೆ ಕೂಡ. ಆದರೆ ಬಹಳಷ್ಟು ಜನ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ರೈಲ್ವೇದ ರಿಸರ್ವೇಷನ್ ಪೋರ್ಟಲ್ ಕೊಲಾಪ್ಸ್ ಆಗ್ತಾ ಇದೆ. ಆಮೇಲೆ ನಾನು ಸುಮ್ಮನೆ ಹಿಂಗೆ ಫ್ಲೈಟ್ ಟಿಕೆಟ್ ಚೆಕ್ ಮಾಡ್ತಾ ಇದ್ದೆ ಹೋಗಿ ಬರೋಣ ಅಂತ. 6,000 ಇದ್ದಿದ್ದನ್ನೆಲ್ಲ ಇವಾಗ 12,000 ಆಗಿಬಿಟ್ಟಿವೆ, 12-15,000 ಆಗಿಬಿಟ್ಟಿವೆ. ಫ್ಲೈಟಲ್ಲಿ ಹೋಗೋದು ಬಹಳ ಕಷ್ಟ ಇದೆ ಈಗ. ಅದನ್ನು ಬಿಟ್ಟು ನೀವು ಹೇಳಿದ ಹಾಗೆ ಟಿಕೆಟ್ ಯಾವುದು ಬುಕ್ ಆಗ್ತಾ ಇಲ್ಲ, ಬಸ್ಗಳು ಯಾವುದು ಸಿಗ್ತಾ ಇಲ್ಲ. ಆದರೆ ಜನ ಹೋಗ್ತಾ ಇರೋದು ನೋಡಿ ಖುಷಿ ಆಗ್ತಾ ಇದೆ. ಅಲ್ಲೊಂದಿನ ಇಲ್ಲೊಂದಿನ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಯಾಕಿಷ್ಟು ಪ್ರಾಮುಖ್ಯತೆ ಮಹಾಕುಂಭಮೇಳ? ಮಾತಾಡ್ತಾ ಹೋಗೋಣ. ಪ್ರಶಾಂತ್, ಪೌರಾಣಿಕ ಹಿನ್ನೆಲೆಯಿಂದ ಮಾತಾಡ್ತಾ ಹೋಗ್ತೀವಿ ನಾವು. ಅದು ಶುರುವಾಗೋದ್ರು ಸಮುದ್ರ ಮಂಥನದಿಂದ. ನೋಡಿ, ನೀವು ಪೌರಾಣಿಕ ಐತಿಹ್ಯಗಳನ್ನು ತೆಗೆದು ನೋಡಿದಾಗ ಕೂರ್ಮಾವತಾರ, ನಿಮಗೆ ಭಾಗವತದಲ್ಲೇನು ಕೂರ್ಮಾವತಾರ ಬರುತ್ತೆ, 2ನೇ ಅವತಾರ. ಆ ಸಂದರ್ಭದಲ್ಲಿ ಸಮುದ್ರ ಮಥನದ ಒಂದು ಕಥೆ ಇದೆ. ದೇವ ಮತ್ತು ದಾನವರ ನಡುವೆ ಸಮುದ್ರ ಮಥನ ನಡೆದು ಯಾಕೆ ನಡೀತು ಅಂತ ನೀವು ನೋಡಿದಾಗ, ದುರ್ವಾಸ ಮುನಿಗಳು ಇಂದ್ರನ ಪೂಜೆ ಮಾಡ್ತಿದ್ರಂತೆ. ಇಂದ್ರನ ಪೂಜೆ ಮಾಡುವಾಗ ಅವರೊಂದು ಮಾಲೆಯನ್ನು ಇಂದ್ರನಿಗೆ ಹಾಕ್ತಾರೆ. ಇಂದ್ರ ಆ ಮಾಲೆಯನ್ನು ತೆಗೆದು ತನ್ನ ವಾಹನ ಐರಾವತ್ನಿಗೆ ಹಾಕ್ತಾರೆ. ಐರಾವತ ಸಹಜವಾಗಿ ಆ ಮಾಲೆಯನ್ನು ತೆಗೆದು ಕೆಳಗೆ ಹಾಕುತ್ತೆ. ದುರ್ವಾಸ ಮುನಿಗಳಿಗೆ ಸಿಟ್ಟು ಬರುತ್ತೆ. ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ, ಪಾತಾಳಕ್ಕೆ ಹೋಗುವಂತ. ಅಲ್ಲಿಂದ ಈ ಸಮುದ್ರ ಮಥನದ, ಅಂದರೆ ನಿಮಗೆ ಪೌರಾಣಿಕ ಕಥೆಗಳನ್ನೇ ನೀವು ತೆಗೆದುಕೊಳ್ಳೋದಾದರೆ ಅಲ್ಲಿಂದ ಈ ಸಮುದ್ರ ಮಥನದ ಬರುತ್ತೆ. ಮೊದಲು ವಿಷ ಬರುತ್ತೆ ದೇವದಾನವರ ನಡುವೆ ನಡೆದಾಗ, ಅದನ್ನು ಈಶ್ವರ ಧಾರಣೆ ಮಾಡ್ತಾನೆ. ನಂತರ ಕಾಮಧೇನು ಬರುತ್ತೆ, ಕೌಸ್ತುಭಮಣಿ ಬರುತ್ತೆ, ಕೊನೆಗೆ ಅಮೃತ ಬರುತ್ತೆ. ಈ ಅಮೃತದ ಪ್ರಾಪ್ತಿಗಾಗಿಯೇ ಈ ಒಂದು ಸಮುದ್ರ ಮಥನ ನಡೆದಿರುತ್ತೆ. ಆಗ ಅದು ಇಲ್ಲ, ದಾನವರಿಗೆ ಸಿಗಬಾರದು ಅನ್ನೋದು ಕಾರಣದಿಂದ ವಿಷ್ಣು ಮೋಹಿನಿಯ ರೂಪ ಧರಿಸಿ ಅದೇನು ಕುಂಭ, ಆ ಕೊಡ, ಅಮೃತದ ಕೊಡವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಂದ್ರನ ಮಗ ಅದನ್ನು ತೆಗೆದುಕೊಂಡು 12 ದಿನಗಳ ಕಾಲ ದಾನವರಿಂದ ಅದನ್ನು ತಪ್ಪಿಸ್ಕೊಂಡು ಓಡಿದ. ಅದು ಆ ಅಮೃತದ ಬಿಂದುಗಳು ಕೆಳಗೆ 4 ಕಡೆ ಚೆಲ್ಲಿದ್ವು ಅಂತ ಹೇಳ್ತಾರೆ. ಅದು ಮೊದಲನೇ ಪಾಯಿಂಟ್ ಇಸ್ ಹರಿದ್ವಾರ. ಗಂಗೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ಹರಿದ್ವಾರ, ಗಂಗೆಯ ತಟ. ನಂತರ ಗಂಗಾ, ಯಮುನಾ ಮತ್ತು ಸರಸ್ವತಿ, ಅಂದರೆ ಗುಪ್ತ ನದಿ ಸರಸ್ವತಿ ಏನಿದೆ ಅದರ ಸಂಗಮ ಪ್ರಯಾಗ. ಅದಾದಮೇಲೆ ಕ್ಷಿಪ್ರಾ ನದಿ ಇರ್ತಕ್ಕಂಥ ಉಜ್ಜಯಿನಿ. ಅದಾದಮೇಲೆ ನಾಸಿಕದ ಹತ್ತಿರ ತ್ರಂಬಕೇಶ್ವರ, ಏನು ಜ್ಯೋತಿರ್ಲಿಂಗ ಇದೆ, ಅಲ್ಲಿ ಗೋದಾವರಿ ನದಿ. ಈ 4 ಕಡೆ ಆ ಒಂದು ಅಮೃತದ ಬಿಂದುಗಳು ಚೆಲ್ಲಿದ್ವು. ಅಲ್ಲಿಂದ ಮಕರ ರಾಶಿ, ಕುಂಭರಾಶಿ, ಸಿಂಹರಾಶಿಯ ಸಂದರ್ಭದಲ್ಲಿ ಜುಪಿಟರ್, ಗುರು, ಸೂರ್ಯ ಮತ್ತು ಚಂದ್ರನ ಈ ಖಗೋಳದ ಆಧಾರದ ಮೇಲೆ ಆ ದಿನ ಸ್ನಾನ ಮಾಡಿದರೆ ನದಿಗಳಲ್ಲಿ ಪಾಪ ಪರಿಹಾರ ಆಗುತ್ತೆ ಅನ್ನುವ ಕಲ್ಪನೆ. ಆ ಕಾರಣದಿಂದ ಈ ಒಂದು ಮಹಾಕುಂಭ ಸ್ನಾನದ, ಮಾಘ ಸ್ನಾನ, ಸಿಂಹಸ್ಥ ಸ್ನಾನ, ಇದರ ಒಂದು ಕಲ್ಪನೆ ಶುರುವಾಯಿತು ಅನ್ನೋದನ್ನು ಹೇಳ್ತಾರೆ. ಪ್ರಶಾಂತ್, ಯಾವುದೇ ಪ್ರಪಂಚದ ಯಾವುದೇ ಭಾಗಗಳಿಗೆ ಹೋದರೆ ಕೂಡ ಕುಂಭಮೇಳಕ್ಕೆ ಸೇರೋ ಜನಸಾಗರ ಇದೆಯಲ್ಲ, ಅದನ್ನು ನೋಡೋದು ಬಹಳ ಕಷ್ಟ ಅನ್ಸುತ್ತೆ. ಅಷ್ಟು ಜನಸಾಗರ ಬೇರೆ ಇಲ್ಲ. ಈಗ ರಷ್ಯಾದ 3 ಪಟ್ಟು ಜನಸಂಖ್ಯೆ ಜನ ಕುಂಭಮೇಳದಲ್ಲಿ ಬರ್ತಾರೆ. ಯುರೋಪ್ದಲ್ಲಿ, ಅಮೇರಿಕಾದಲ್ಲಿ ಅಷ್ಟು ಜನಸಂಖ್ಯೆಯಲ್ಲಿದೆ. ಆಮೇಲೆ ಧಾರ್ಮಿಕ ಕಾರಣಗಳಿಗೋಸ್ಕರ ನೀವು ರಿಲಿಜಿಯಸ್, ಸ್ಪಿರಿಚುವಲ್, ಅಧ್ಯಾತ್ಮ, ಧರ್ಮ, ಯಾವುದೇ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಕ್ಕ, ನೀವು ಅಂದರೆ ಎಲ್ಲರೂ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳನ್ನು ಹೈರ್ ಮಾಡ್ತಾರಲ್ವ, 200-300. ಇತ್ತೀಚೆಗೆ ಡೆಸ್ಟಿನೇಷನ್ ವೆಡ್ಡಿಂಗಿಗೆ 200 ಜನಕ್ಕೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಜಸ್ಟ್ ಇಮ್ಯಾಜಿನ್, 45 ಕೋಟಿ ಜನ ಒಂದು ಕಡೆ 45 ದಿನಗಳ ಕಾಲ. ಒಂದೊಂದು ದಿನ
5-5 ಕೋಟಿ 6-6 ಕೋಟಿ ಜನ ಸ್ನಾನ ಮಾಡ್ತಾರೆ. ಒಂದು ರೆಕಾರ್ಡ್ ಆಗಿತ್ತು ಕಾಣುತ್ತೆ 2019 ಅರ್ಧ ಕುಂಭದಲ್ಲಿ ಒಂದೇ ದಿನ 12 ಕೋಟಿ ಜನ ಸೇರಿದ್ರು, ಸ್ನಾನ ಮಾಡಿರ್ತಕ್ಕಂಥ ಒಂದು ಜಸ್ಟ್ ಇಮ್ಯಾಜಿನ್ ಅದರ ವ್ಯವಸ್ಥೆ, ಅದರ ಅಗಾಧತೆ, ಅದು ಹೇಗೆ ಮ್ಯಾನೇಜ್ ಆಗುತ್ತೆ. ಈಗ ಪ್ರಶಾಂತ್, ನಿಮಗೆ ಟ್ರೈನ್ ವ್ಯವಸ್ಥೆ ಇದೆ, ಫ್ಲೈಟ್ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆಗಳಿದೆ. ಆದರೆ ನಾವು ಮಾತಾಡ್ತಾ ಹೋಗೋದಾದರೆ ಶತಮಾನಗಳ ಕಾಲದಲ್ಲಿ ಕೋಟ್ಯಾಂತರ ಜನ ತಮಗೆ ಏನೇನು ವಾಹನದ ವ್ಯವಸ್ಥೆ ಇದೆಯೋ ಹತ್ಕೊಂಡು ಬರೋರು. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಹ್ಯುಯನ್ ಸಾಂಗ್ ಕೂಡ ಹರ್ಷಣ ಕಾಲದ ಮೆನ್ಷನ್ ಮಾಡಿದ್ದಾರೆ. ಶತಮಾನಗಳಿಂದ ಕುಂಭಮೇಳ ನಡ್ಕೊಂಡು ಬರ್ತಾ ಇರೋದು ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಬೇರೆ ಬೇರೆ ಸ್ಕ್ರಿಪ್ಚರ್ಸ್ಗಳಲ್ಲಿ, ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ವರ್ಣನೆಗಳಿವೆ. ನ್ಯಾಚುರಲಿ ಗುಪ್ತರ ಕಾಲದಲ್ಲೂ ಕೂಡ ಈ ಒಂದು ಸ್ನಾನದ ಮಹತ್ವ ಇತ್ತು. ಹರ್ಷವರ್ಧನನ ಕಾಲದಲ್ಲಿ ಹ್ಯುಯನ್ ಸಾಂಗ್ ಬಂದಿದ್ದರಿಂದ ಹರ್ಷವರ್ಧನ ಪ್ರಯಾಗ ರಾಜಧಾನಿ, ಅಲ್ಲಿ ಈ ಒಂದು ದೊಡ್ಡ ಒಂದು ಮೇಳ ಅಂತಕ್ಕಂಥದ್ರ ಬಗ್ಗೆ, ಅದು ಕುಂಭಮೇಳವೇ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಬಟ್ ಅಲ್ಲಿ ಒಂದು ಮೇಳ ನಡೀತಾ ಇತ್ತು. ಈಗ ಬೇರೆ ಯಾವ ಮೇಳ ಇರಬಹುದು, ಹಾಗಾಗಿ ಅದರ ಬಗ್ಗೆ ವರ್ಣನೆ ಇದೆ. ಆದರೆ ನೋಡಿ, ಆದಿಶಂಕರಾಚಾರ್ಯರ ಮಹತ್ವ ಇಡೀ ಒಂದು ಹಿಂದೂ ಧರ್ಮದ ರಿವೈವಲ್ನಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಬುದ್ಧನ ನಂತರ ಬಹಳ ಜನ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ರಿವೈವಲ್ಲು, ಅದಕ್ಕೊಂದು ಪಂಚಾಯತನ, ಈಗ ನಾವು ದೇವಸ್ಥಾನದಲ್ಲೇನು ನೋಡ್ತೀವಿ, ಪಂಚಾಯತ್, ಒಂದು ಪೂಜೆಯ ವ್ಯವಸ್ಥೆ, ಪಶುಪತಿನಾಥ್, ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಕಾಶಿ. ನೀವು ಇಲ್ಲಿಂದ ಅಂದರೆ ಕೊಲ್ಲೂರಿಂದ ಶುರು ಮಾಡಿ, ಶೃಂಗೇರಿ ಕೊಲ್ಲೂರಿಂದ ಶುರು ಮಾಡಿ ಕೇದಾರ್ನಾಥ್, ಶ್ರೀನಗರದ ವರೆಗೂ ಕೂಡ ನಿಮಗೆ ಆದಿಶಂಕರಾಚಾರ್ಯರು ಪೂಜೆಯ ವ್ಯವಸ್ಥೆಯನ್ನು ಹೇಗೆ ಮಾಡ್ತಾ ಹೋದರು ಅಂತಕ್ಕಂಥದ್ದು ಕಲ್ಪನೆ ಬರುತ್ತೆ. ಆಗ ನೋಡಿ, ಎಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾಧು ಸಂತರು ಎಲ್ಲಿ ಸೇರಬೇಕು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಆಗ ಆದಿಶಂಕರಾಚಾರ್ಯರು ಈ ಈ ಸ್ನಾನದ ಒಂದು ಏನು ಜಾತ್ರೆಯ ರೀತಿಯಲ್ಲಿ ನಡೀತಾ ಇತ್ತು, ಇದಕ್ಕೊಂದು ಕುಂಭದ ಒಂದು ವ್ಯವಸ್ಥೆಯನ್ನು ಮಾಡಿ, ಆಗ ನಿಮಗೆ ಸಾಕಷ್ಟು ರಿಲಿಜಿಯಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳನ್ನು ಮಾಡೋರು ಒಂದು ಕಡೆ ಸೇರಿ, ಈಗ ಧರ್ಮ ಸಂಸತ್ ಸೇರುತ್ತೆ. ಈಗ ಸಾಧು ಸಂತರು ಅವ್ರದ್ದು ಒಂದಿಷ್ಟು ನಿಯಮಗಳಿವೆ, ಅವ್ರದ್ದು ಒಂದಿಷ್ಟು ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳಾಗತ್ತೆ. ಅವರು ಒಂದು ಸೇರಬೇಕು ಅಂದಾಗ 4 ಕಡೆ ಕುಂಭ ನಡೆಯುತ್ತೆ. ಹರಿದ್ವಾರ, ಪ್ರಯಾಗ್ರಾಜ್, ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ. ಆ 4 ಕುಂಭ ಅಂದರೆ ನಿಮ್ಗೆ 12 ವರ್ಷಕ್ಕೆ ಒಂದು ಕುಂಭ ಅಂದರೆ 3 ವರ್ಷಕ್ಕೆ ಒಂದು ಕುಂಭ, ಒಂದೊಂದು ಕಡೆ ಕುಂಭ ನಡೆಯುತ್ತೆ. ಸೊ 3 ವರ್ಷಕ್ಕೆ ಒಂದು ಕಡೆ ಸಾಧು ಸಂತರು ಸೇರಬೇಕು, ಅವರ ದರ್ಶನಕ್ಕೋಸ್ಕರ ಜನ ಹೋಗಬೇಕು, ಒಂದು ನದಿಯಲ್ಲಿ ಪಾಪ ಪರಿಹಾರಕ್ಕೋಸ್ಕರ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥ ಒಂದು ಪರಂಪರೆ ಶುರು ಆಯಿತು. ಯಾಕಂದರೆ ಅಖಾಡದ ಪದ್ಧತಿ ಏನಿದೆ, ಇವತ್ತು ನಾವೇನು ಜೂನಾ ಅಖಾಡ ನೋಡ್ತೀವಿ, ನಿರ್ಮೋಹಿ ಅಖಾಡದ ಬಗ್ಗೆ ಕೇಳ್ತೀವಿ, ನಿರಹಂಕಾರಿ ಅಖಾಡದ ಬಗ್ಗೆ ಕೇಳ್ತೀವಿ, ನಂತರ ನಿಮಗೆ ಉದಾಸೀನ ಅಖಾಡದ ಬಗ್ಗೆ ಕೇಳ್ತೀವಿ. ಈ ಅಖಾಡದ ಪರಂಪರೆ ಶುರುವಾಗಿದ್ದು ಆದಿಶಂಕರಾಚಾರ್ಯರಿಂದ ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ. ಅಂದರೆ ಸಾಧು ಸಂತರನ್ನು, ಈಗ ಶಿವನನ್ನು ಪೂಜಿಸುವ ಶೈವ ಅಖಾಡಗಳಿವೆ, ವಿಷ್ಣುವನ್ನು ಪೂಜಿಸುವ ವೈಷ್ಣವ ಅಖಾಡಗಳಿವೆ. ಗುರುನಾನಕರ ಪುತ್ರ ಶ್ರೀಚಂದ ಶುರು ಮಾಡಿರ್ತಕ್ಕಂಥ ಅಖಾಡ ಅದು ಉದಾಸೀನ ಅಖಾಡ ಅನ್ನೋ ರೀತಿಯಲ್ಲಿ ಹೇಳಲಾಗುತ್ತೆ. ಈ 3 ಅಖಾಡಗಳು, 4 ಅಖಾಡಗಳಿದ್ವು. ಈಗ ಅವು ಪರಸ್ಪರ ಮತಭೇದ, ಭಾರತದಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಮತಭೇದಕ್ಕೇನು ಕೊರತೆ ಇರಲ್ಲ. ಈಗ ಅವು 13 ಅಖಾಡಗಳಾಗಿವೆ. ಸೊ ಆ ಅಖಾಡಕ್ಕೆ ಮೊದಲು ಈಗ ಏನು ಶಾಹಿ ಸ್ನಾನ ಇರುತ್ತೆ. ಶಾಹಿ ಸ್ನಾನ ಅಂತಂದರೆ ಈ ಇಡೀ 45 ದಿನಗಳ ಕಾಲ ಪವಿತ್ರ ಸ್ನಾನವನ್ನು ಮಾಡೋರು ಇರ್ತಾರೆ. ಆದರೆ 4ರಿಂದ 5 ದಿನಗಳ ಕಾಲ ಈ ಕುಂಭದಲ್ಲಿ ಸಂಕ್ರಾಂತಿ ನಿಮಗೆ ಎಲ್ಲ ಕಡೆಗೂ ಕೂಡ ಮಾಘ ಸ್ನಾನದ ಒಂದು ಮಹತ್ವ ಇದೆ. ಅದಾದಮೇಲೆ ಈಗ ಮೌನಿ ಅಮಾವಾಸ್ಯೆ ಆದಮೇಲೆ ಬಸಂತ ಪಂಚಮಿ ಆದಮೇಲೆ ಇನ್ನೊಂದು ಯಾವುದೋ 9ನೇ ತಾರೀಕು ಒಂದು ಶಾಹಿ ಸ್ನಾನ ಇದೆ, ಕೊನೆಗೆ ಶಿವರಾತ್ರಿಯ ಸ್ನಾನ. ಇದನ್ನು ಮಹತ್ವ ಅಂತಕ್ಕಂಥ ರೀತಿಯಲ್ಲಿ ಹೇಳಲಾಗತ್ತೆ. ಆಗ ಹೆಚ್ಚಿನ ಜನ ಅಲ್ಲಿ ಸೇರ್ತಾ ಹೋಗ್ತಾರೆ. ಮೊದಲೆಲ್ಲ ಈ ಅಖಾಡ, ನಾನು ಈ ಹರಿದ್ವಾರದ ಕುಂಭಕ್ಕೆ ಹೋಗಿದ್ದೆ. ನಾನು ಆ್ಯಕ್ಚುಲಿ ಹೋಗಿದ್ದು ಈ ನಿತ್ಯಾನಂದ ಹುಡುಕಾಟದಲ್ಲಿ. ಬಟ್ ಈ ಶಾಹಿ ಸ್ನಾನ ಇತ್ತು. ನಿಮಗೆ ಸೂರ್ಯೋದಯಕ್ಕಿಂತ ಮುಂಚೆ ಗಂಗೆಯ ಮತ್ತೊಂದು ತಟದಲ್ಲಿ ಹರಿದ್ವಾರದಲ್ಲಿ ಕುಳಿತುಕೊಂಡ್ಬಿಟ್ರೆ ನಿಮಗೆ ಆ ಅಖಾಡದ ಸಾಧುಗಳು, ನಾಗ ಸಾಧುಗಳು, ಎಲ್ಲ ಸಾಧುಗಳು ಕುದುರೆ, ಆನೆ, ಶಂಖ, ಕತ್ತಿ ಸವಾರಿ, ಕೆಲವರಂತರೂ ಬಂದೂಕು, ತರಹೇವಾರಿ ಗಾಗಲ್ಗಳನ್ನು ಹಾಕ್ಕೊಂಡು ಬರ್ತಾರೆ ಆ ಸ್ನಾನಕ್ಕೆ. ಅದು ಜನ್ಮದಲ್ಲಿ ಒಂದು ಸಲ ಆ ದೃಶ್ಯವನ್ನು ಕಣ್ಣಿನಿಂದ ನೋಡಬೇಕು.
ನಾನು ಹೀಗೆ ನೋಡ್ತಾ ಇದ್ದೆ, ಈ ಬ್ರಿಟಿಷರ ಕಾಲದಲ್ಲಿನ ಕುಂಭಮೇಳದ ಬಗ್ಗೆ ಆಗಿನ ಬ್ರಿಟನ್ ಲೇಡಿ ಫ್ಯಾನಿ ಪಾಕ್ ಬಂದು ಒಂದೊಂದು 24 ವರ್ಷಗಳ ಕಾಲ ಭಾರತದಲ್ಲಿದ್ದರಂತೆ. ಆಗ ಈ ಕುಂಭಮೇಳ ಅಂತ ಆಗ ಮೆನ್ಷನ್ ಆಗ್ತಿರಲಿಲ್ಲ. ಆ ನಂತರದ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಯ ಒಂದು ಲೇಖನದಲ್ಲಿ ಉಲ್ಲೇಖ ಆಗಿದ್ದು. ಆದರೆ ಮೇಳ ಅಂತ ಕರಿತಾ ಇದ್ರು. ಮೇಳ ಅಂತ ಕರಿತಾ ಇದ್ರು. ಸೊ ಸಾಧು ಸಂತರು ಮತ್ತು ಭಾರತದ ಹಲವಾರು ಜನ ಬಂದು ಅಲ್ಲಿ ಮಿಂದೇಳೋ ಜಾಗನ ಬ್ರಿಟಿಷರು ಹೆಂಗೆ ಬಳಕೆ ಮಾಡ್ಕೊಳ್ತಾ ಇದ್ರು ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತು. ಫ್ಯಾನಿ ಪಾಕ್ ತನ್ನ ಪುಸ್ತಕಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಮೊದಲಿಗೆ ಬ್ರಿಟಿಷರಿಗೆ ಅನ್ಸೋದಕ್ಕೆ ಶುರು ಆಯ್ತಂತೆ, ಇದು ಯಾಕೆ ಹಿಂಗೆ ಸೇರ್ತಾ ಇದ್ದಾರೆ ಅಂತ. ಟೆನ್ಷನ್, ಆಬ್ವಿಯಸ್ಲಿ ಇಷ್ಟು ಕೋಟ್ಯಾಂತರ ಜನ ಒಂದು ಕಡೆ ಸೇರ್ತಾರೆ ಅಂದರೆ ಟೆನ್ಷನ್ ಅವರಿಗೆ. ಆಮೇಲೆ ಗೊತ್ತಾಯ್ತಂತೆ ಓಕೆ ಒಂದು ಧಾರ್ಮಿಕ ಆಚರಣೆ. ಸರಿ, ಬ್ರಿಟಿಷರಿಗೆ ಧಾರ್ಮಿಕ ಆಚರಣೆ ಬಗ್ಗೆ ಏನು ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಕೊನೆಗೆ ಅವರು ಇದಕ್ಕೊಂದು ಆದಾಯದ ಮಾರ್ಗ ಕಂಡುಕೊಂಡ್ರಂತೆ. ಬಿಸ್ನೆಸ್ ಅವ್ರು ಬಂದಿದ್ದೇ ಬಿಸ್ನೆಸ್ ಮಾಡೋಕ್ಕೆ, ಎಲ್ಲೆಲ್ಲಿಂದ ಹೀರ್ಬೋದು ಅಲ್ಲಲ್ಲಿಂದ ಹೀರಬಹುದು ಅಂತ. ಅದು ಕುಂಭಮೇಳಕ್ಕೂ ಬಿಡಲಿಲ್ವಂತವರು. ಕುಂಭಮೇಳದಲ್ಲಿ ಬಂದು ಡುಬ್ಕಿ ಯಾರು ತಗೋಬೇಕು, ಅಂದರೆ ಯಾರು ಮುಳುಗೆ ಏಳಬೇಕು, ಅವರು ₹1 ತೆರಿಗೆ ಕಟ್ಟಬೇಕು, ಟ್ಯಾಕ್ಸ್ ಕೊಡಬೇಕು. ಆಗಿನ ಕಾಲದ ₹1 ಹೆಂಗೆ ಅಂದರೆ, ಈಗ ಬೀದಿಲಿ ಕಸ ಗುಡಿಸುವಂಥ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಒಂದು ₹4 ಸಂಪಾದನೆ ಮಾಡೋರಂತೆ. ದರ್ಜಿ ಅಂದರೆ ಟೇಲರು ಒಂದು ₹8 ಸಂಪಾದನೆ ಮಾಡೋರಂತೆ. ಅಥವಾ ಇಲ್ಲಿ ಊಟ ಹಂಚೋರು ಅಂದರೆ ವೇಟ್ರ್ ಕೆಲಸ ಯಾರು ಮಾಡ್ತಾರೋ ಅವರು ಇವತ್ತಿನ ₹20,000. ಹಾಂ, ಆಯಿತಾ. ವೇಟ್ರ್ ಕೆಲಸ ಮಾಡೋರು ಒಂದು ₹4 ಸಂಪಾದನೆ ಮಾಡೋರಂತೆ. ಅದರಲ್ಲಿ ₹1 ಕೊಡಬೇಕು ನೀವು ಹೋಗಿ ಒಂದು ಸಲ ಮುಳುಗಿ ಎದ್ದು ಬರೋದಕ್ಕೆ. ಇದು ಅಲ್ಲಿರುವಂತಹ ಜನರಿಗೆ ಒಂದು ಕೋಪ ತರಿಸ್ತಾ ಇತ್ತು. ಯಾಕೆ ಅಂದರೆ ನೀವು ಇಲ್ಲಿ ಟ್ಯಾಕ್ಸ್ ಕಟ್ಟೋದ್ರಿಂದಾಗಿ ನಮಗೆ ಬರಬೇಕಾದ ಆದಾಯ ನೀವು ತಿಂತಾ ಇದ್ದೀರಾ. ಆದರೆ 1870ರಲ್ಲಿ 70ರ ಕುಂಭಮೇಳದಲ್ಲಿ ಹಾಗೆ ಬ್ರಿಟಿಷರು ಸಂಪಾದನೆ ಮಾಡಿದ್ದು ₹42,000 ವೆರಿ ಹ್ಯೂಜ್ ಮನಿ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಈಗ ಸಾಮಾನ್ಯವಾಗಿ ನಾವು ಇಂತಹ ಪವಿತ್ರ ಕ್ಷೇತ್ರಗಳಿಗೆ ಹೋದಾಗ ಮುಡಿ ಕೊಡೋದು ಸಾಮಾನ್ಯ. ಬ್ರಿಟಿಷರು ಅದನ್ನು ಕಂಡು ಹಿಡ್ಕೊಂಡ್ರಂತ, ಮುಡಿ ಕೊಡೋದಕ್ಕೆ ಜಾಸ್ತಿ ಆದಾಯ ಇದೆ, ಕ್ಷೌರಿಕರಿಗೆ ಜಾಸ್ತಿ ಆದಾಯ ಇದೆ ಅಂತ. ಒಂದು 3,000 ಪ್ಲೇಸಸ್ಸನ್ನು ಮಾಡಿದ್ರಂತೆ, ಅಲ್ಲಿ ಕ್ಷೌರಿಕರನ್ನ ಇಟ್ಟರಂತೆ. ಕ್ಷೌರಿಕರು ಒಬ್ಬೊಬ್ಬರು ತಲಾ ₹4 ಟ್ಯಾಕ್ಸ್ ಕಟ್ಟಬೇಕು, ಒಬ್ಬೊಬ್ಬ ಕ್ಷೌರಿಕ. ಸೊ ಮ್ಯಾಕ್ಸಿಮಮ್ ಅವ್ರಿಗೆ ದುಡ್ಡು ಬರ್ತಾ ಇತ್ತು ಅನ್ನೋದನ್ನು ಕಂಡುಕೊಂಡ್ರಂತೆ. ಕುಂಭಮೇಳದಲ್ಲಿ ಬರುವ ಟ್ಯಾಕ್ಸ್ನಲ್ಲಿ 1/4 ಕ್ಷೌರಿಕರಿಂದ ಬರೋದಂತೆ ಟ್ಯಾಕ್ಸ್. 1882ರಲ್ಲಿ ಇದು 50,000ಕ್ಕೆ ಇರ್ತಂತೆ. 42,000ದಿಂದ 52,000ಕ್ಕೆ. ನಂಗೆ ಯಾಕೆ ನೆನಪಾಯ್ತು, ಮ್ಯಾಕ್ಸಿಮೈಸೇಷನ್ ಆಫ್ ರೆವೆನ್ಯೂ. ಹಾಗೆ ಯಾವ ರೀತಿ ಇದನ್ನು ಟ್ಯಾಕ್ಸೇಷನ್ಗೆ ಬಳಸ್ಕೊಳ್ತಾ ಇದ್ರು ಬ್ರಿಟಿಷರು ಅನ್ನೋದು. ಬಟ್ ಇನ್ನೂ ಒಂದು ಗಮನಿಸಬೇಕಾದ ವಿಷಯ ಪ್ರಶಾಂತ್, ಅದರ ಜೊತೆಗೆ 1857ರಲ್ಲಿ ಮಹಾಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಈ ಪ್ರಯಾಗ್ರಾಜ್ನ ಪ್ರಯಾಗ್ವಾಲ್ಸ್ ಇದ್ರಂತೆ, ಅಂದರೆ ಪ್ರಯಾಗ್ವಾಲ್ ಬ್ರಾಹ್ಮಣರು. ಅವರ ಆದಾಯಕ್ಕೂ ಕುತು ಬರ್ತಾ ಇತ್ತು, ಅದೊಂದು ಚೂರು ಬೆಂಕಿ ಕಾವೇರ್ತಾ ಇತ್ತು. ಅಂದರೆ ಒಂದು, ನಿಮ್ಮ ಟ್ಯಾಕ್ಸೇಷನ್ನಿಂದ ನಮ್ಮ ಆದಾಯಕ್ಕೆ ಕುಂದು ಬಂದಿದೆ. ಆಟ್ ದ ಸೇಮ್ ಟೈಮ್ ಪ್ರಶಾಂತ್, ಕ್ರೈಸ್ತ ಮಿಷನರಿಗಳು ಮತಾಂತರಕ್ಕೆ ಬಳಸ್ಕೊಳ್ತಾ ಇದ್ದಿದ್ದು ಈ ಕುಂಭಮೇಳಗಳನ್ನಂತೆ. ಅಲ್ಲಿ ಬಂದು ಶೆಲ್ಟರ್ಗಳನ್ನ ಮಾಡ್ಕೊಳ್ತಾ ಇದ್ರಂತೆ. ಅಲ್ಲಿ ಬರೋ ಯಾರು ಮತಾಂತರಕ್ಕೆ ಒಳಗಾಗಬಹುದೋ ಅವರನ್ನು ಸೆಳೆಯೋ ಪ್ರಯತ್ನ ಮಾಡ್ತಿದ್ರಂತೆ. ಧಾರ್ಮಿಕ ಆಚರಣೆಗೆ ಬಂದ ಜಾಗದಲ್ಲಿ ನೀವು ಮಿಷನರಿಗಳನ್ನು ತಂದು ಮತಾಂತರಗೊಳಿಸ್ತಾ ಇದ್ದೀರಿ, ನಮ್ಮ ಆದಾಯಕ್ಕೂ ಕುತು ತರ್ತಾ ಇದ್ದೀರಿ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದೀರಿ ಅಂದ್ಬಿಟ್ಟು ನಿಧಾನಕ್ಕೆ ಈ ಪ್ರಯಾಗವಾಲ್ಸ್ ಏನು ಮಾಡಿದ್ರು, ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರು ರೆಡಿ ಆಗ್ತಾ ಇದ್ರು ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತಾರಂತೆ. ಹಾಗೆ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೂ ಹೆಲ್ಪ್ ಮಾಡಿದ್ರು ಅಂತ ಪ್ರತೀತಿ ಇರೋದು. ಸೊ ಡೈರೆಕ್ಟಾಗಿ ಅವರು ಯಾರು ಪ್ರಯಾಗ್ರಾಜ್ನಲ್ಲಿ ಇದ್ದವ್ರು ಯಾರೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಲಿಲ್ಲ. ಆದರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾರು ಇಳಿದ್ರು ಅವರಿಗೆ ಹೆಲ್ಪ್ ಮಾಡ್ತಾ ಹೋದರು. ಮುಂದುವರೆದಂತೆ 20ನೇ ಶತಮಾನದಲ್ಲೂ ಅದು ಮುಂದುವರ್ಕೊಂಡು ಹೋಗುತ್ತೆ. 1918ರಲ್ಲಿ ಮಹಾತ್ಮ ಗಾಂಧೀಜಿ ಹೋಗ್ತಾರೆ ಇಲ್ಲಿ ಪ್ರಯಾಗ್ರಾಜ್ಗೆ. ಹೋಗಿ ಸಂಗಮದಲ್ಲಿ ಮುಳುಗೆದ್ದು ಬರ್ತಾರೆ. ಆಗ ಬ್ರಿಟಿಷರಲ್ಲೂ ಒಂದು ಸ್ವಲ್ಪ ಹಲ್ಚಲ್ ಶುರುವಾಗುತ್ತೆ, ಇವ್ರು ಯಾಕೆ ಹೋದರು ಅಂತ. 1942ರಲ್ಲಿ ಬ್ರಿಟಿಷರಿಗೆ ಯಾವ ಮಟ್ಟಿಗೆ ಈ ಕುಂಭಮೇಳದ ಬಗ್ಗೆ ಭಯ ಬರುತ್ತೆ ಅಂತ ಹೇಳಿದ್ರೆ, ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರೆ, ಯಾರೂ ಬರಂಗಿಲ್ಲ ಪ್ರಯಾಗ್ರಾಜ್ನಲ್ಲಿ ಅಂತ. ಸೊ ಸ್ವಾತಂತ್ರ್ಯ ಸಂಗ್ರಾಮ, ಧಾರ್ಮಿಕತೆ ಮತ್ತು ನಮ್ಮ ಸಂಸ್ಕೃತಿ ಮೂರನ್ನೂ ಕೂಡ ಐ ಥಿಂಕ್ ಕುಂಭಮೇಳ ಪ್ರತಿಬಿಂಬಿಸುತ್ತೆ. ನಿಶ್ಚಿತವಾಗಿ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಜನ ಸೇರ್ತಕ್ಕಂಥದ್ದು ಯಾವುದೇ ವಿದೇಶಿ ಪ್ರಭುತ್ವಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ನೈಟ್ಮೇರ್ನ ಸಂಗತಿ ಆಗ್ಬೋದು. ಪ್ರಾಯಶಃ ಬ್ರಿಟಿಷರ ಹೆದರಿಕೆ ಆ ಕಾರಣದಿಂದ ಕೂಡ ಇರ್ಬೋದು ಅಂತ ಅನ್ಸುತ್ತೆ.
ಒಂದು ಕೋಟ್ಯಾಂತರ ಜನ ಒಂದು ಜಾಗದಲ್ಲಿ ಸೇರ್ತಾರೆ ಅಂತ ಹೇಳಿದ್ರೆ ದಟ್ ಈಸ್ ಅ ಬೆಸ್ಟ್ ಸ್ಟೇಜ್. ನಿಶ್ಚಿತವಾಗಿ ಇವತ್ತು ನೋಡಿ, ಈಗ ಇವತ್ತಿನ ಸರ್ಕಾರ ಹೆಚ್ಚು ಕಡಿಮೆ 7,800 ಕೋಟಿ ರೂಪಾಯಿಯನ್ನು ಕುಂಭಮೇಳಕ್ಕೆ ಖರ್ಚು ಮಾಡ್ತಾರೆ. ಮತ್ತು ಇದೊಂದು ರೀತಿ ಅದರಲ್ಲಿ ಅರ್ಥಶಾಸ್ತ್ರವೂ ಕೂಡ ಇದೆ. ಯಾಕಂದರೆ 45 ಕೋಟಿ ಜನ ಬರ್ತಿದ್ದಾರೆ. ಅವ್ರ ವ್ಯವಸ್ಥೆ, ನೀವು ಆ ವ್ಯವಸ್ಥೆಯ ಅಗಾಧತೆಯನ್ನು ಒಂದು ಸಲ ಕಲ್ಪನೆ ಮಾಡಿಕೊಂಡ್ರೆ, ಯಾಕಂದ್ರೆ 45 ಕೋಟಿ ಜನ 2 ಹೊತ್ತು ಊಟ ಮಾಡಿದರೂ ನೀವು ಹೆಚ್ಚು ಕಡಿಮೆ 90 ಕೋಟಿ ಊಟ ತಯಾರು ಮಾಡಬೇಕು. ಪ್ರಶಾಂತ್, ಎಲ್ಲ ವ್ಯವಸ್ಥೆ ಇರೋ ತಿರುಪತಿಯಲ್ಲೇ ಮೊನ್ನೆ ಕಾಲು ತುಳಿತ ಆಗ್ಬಿಡ್ತು. 4,000 ಜನ ಹ್ಯಾಂಡ್ಲ್ ಮಾಡೋಕ್ಕಾಗಲಿಲ್ಲ. ಕೋಟ್ಯಾಂತರ ಜನ ಸೇರ್ತಾರೆ. ಹಾಂ, ನೀವು ಅಂದರೆ ಈಗ ಒಂದು ನೋಡಿ, ನಾನು ಹಾಗೆ ಗಮನಿಸ್ತಾ ಇದ್ದೆ ಕುಂಭಮೇಳದ ವೆಬ್ಸೈಟನ್ನು. 10,000 ಸಂಸ್ಥೆಗಳು ಕೆಲಸ ಮಾಡ್ತವೆ. 10,000 ಸಂಸ್ಥೆಗಳು ಕೆಲಸ ಮಾಡ್ತವೆ. ಹೆಚ್ಚು ಕಡಿಮೆ 420 ಕಿಲೋಮೀಟರ್ನಷ್ಟು ಟೆಂಟ್ ಹಾಕಲಾಗಿದೆ. ಅಂದರೆ ನಿಮಗೊಂದು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಇಡೀ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದವ್ರಿಗೆ ಅಕಾಮಿಡೇಷನ್ ಕೊಡಬೇಕು, ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು, ಸ್ನಾನದ ಘಾಟ್ಗಳಲ್ಲಿ ಸುರಕ್ಷೆಯ ವ್ಯವಸ್ಥೆ ಮಾಡಬೇಕು, ಶೌಚದ ವ್ಯವಸ್ಥೆ ಆಗಬೇಕು. ಅಷ್ಟು ದೊಡ್ಡ ಜನಸಾಗರ ಸೇರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದರ ಜೊತೆ ಗಂಗೆಯ ಪಾವಿತ್ರ್ಯತೆಯನ್ನು ಕೂಡ ಕಾಪಾಡ್ಕೊಳ್ಬೇಕು. ಇಟ್ಸ್ ನಾಟ್ ದ್ಯಾಟ್ ಇಲ್ಲ ಬಂದರು ಸ್ನಾನ ಮಾಡಿದ್ರು ಹೋಗ್ಬಿಟ್ರು. ಈ ಬಾರಿ ಯೋಗಿ ಆದಿತ್ಯನಾಥ್ ಕಳೆದ 1 ವರ್ಷದಲ್ಲಿ ಸುಮಾರು 10ರಿಂದ 12 ಬಾರಿ ತಾನೇ ಪ್ರಯಾಗಕ್ಕೆ ಭೇಟಿ ಕೊಟ್ಟು ಈ ಇಡೀ ಕುಂಭಮೇಳದ ವ್ಯವಸ್ಥೆಯ ಜವಾಬ್ದಾರಿಯನ್ನು ಅವರು CEO ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ಒಂದು ಸಪ್ರೇಟ್ ಡಿಸ್ಟ್ರಿಕ್ಟ್ ಕಲೆಕ್ಟರನ್ನು ಕೊಟ್ಟರು. ಅದರ ಯಾಕಂದರೆ ನೀವು ಹೇಳಿದಂತೆ ಈಗ ಮೊನ್ನೆ ತಿರುಪತಿಯ ದುರಂತದ ನಂತರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಈಗ ಮೌನಿ ಅಮಾವಾಸ್ಯೆ ಜನವರಿ 29ಕ್ಕೆ 5 ಕೋಟಿ ಜನ ಒಂದೇ ದಿನ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ 12 ಗಂಟೆಯ ಅವಧಿಯಲ್ಲಿ 5 ಕೋಟಿ ಜನ ಸ್ನಾನ ಮಾಡ್ತಾರೆ. ಹೌದು ಅಂತಕ್ಕಂಥ ಒಂದು ಅದಕ್ಕೆ ಆ ವ್ಯವಸ್ಥೆ, ಅದಕ್ಕೊಂದು ಡಿಜಿಟಲೈಸೇಷನ್. ನೀವಾಗಲೇ ಹೇಳ್ತಾ ಇದ್ರಿ, ಕುಂಭ ಅಂದರೆ ಅದು ಕುಟುಂಬಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ದೊಡ್ಡ ಮೇಳ ಅನ್ನುವ ರೀತಿಯಲ್ಲಿ ಕೆಲವು ಈಗ ನಮ್ಮ ಬಾಲಿವುಡ್ ಹಾಲಿವುಡ್ ಮೂವಿಗಳಲ್ಲಿದೆ. ಅಥವಾ ಹಿಂದೆ ಟೆಕ್ನಾಲಜಿ ಇಲ್ಲದೆ ಇರುವ ಕಾರಣದಿಂದ ಚಿಕ್ಕ ಮಕ್ಕಳನ್ನೆಲ್ಲ ಕುಂಭಮೇಳಕ್ಕೆ ಕರ್ಕೊಂಡು ಹೋಗಬೇಡ್ರಿ ಅಂತಿದ್ರು. ಯಾಕಂದರೆ ಹಾಗೆ ಕಾಶಿಗೆ ಹೋಗೋರು ವೃದ್ಧರು, ಹಾಗಾಗಿ ಕಾಶಿ ಮತ್ತು ಪ್ರಯಾಗ್ ಗಯಾ ಇವೆಲ್ಲವೂ ಕೂಡ ದೊಡ್ಡವರಷ್ಟೇ ಹೋಗಬೇಕು ಅಂತಕ್ಕಂಥ ಪ್ರತೀತಿ ಇದೆ. ಬಟ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಆಗಿದೆ, ಮೊಬೈಲ್ಗಳು ಬಂದಿವೆ, ಡಿಜಿಟಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೂ ನೋಡಿ, ಅಂದರೆ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕುಂಭ ಅಂದ ತಕ್ಷಣ ನಾಗಾ ಸಾಧುಗಳು ಇದನ್ನಷ್ಟೇ ಕವರ್ ಮಾಡ್ತೀವಿ ಜಾಸ್ತಿ, ಹಠಯೋಗಿಗಳು, ಯಾಕಂದರೆ ಜನರಿಗೆ ಅದೊಂದು ವಿಜುವಲ್ ಇಷ್ಟ ಆಗುತ್ತೆ ಅಂತ. ಬಟ್ ಕುಂಭದಲ್ಲಿ ನೋಡಿ, ನಾನು ಹರಿದ್ವಾರಕ್ಕೆ ಹೋದಾಗ ನೋಡ್ತಿದ್ದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭವನ ದಾನ ಧರ್ಮ ನಡೆಯುತ್ತೆ. ಇಮ್ಯಾಜಿನ್ 90 ಕೋಟಿ ಊಟವನ್ನು ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ವೈಷ್ಣೋದೇವಿ ಯಾವತ್ತಾದ್ರೂ ಹೋಗಿದ್ರೆ, ವೈಷ್ಣೋದೇವಿ ಅಲ್ಲಿ ಸತತವಾಗಿ 24 ಗಂಟೆ ಲಂಗರ್ ಹಾಕಿರ್ತಾರೆ. ಅದೇ ರೀತಿ ಪ್ರಯಾಗ್ನಲ್ಲಿ ನಿಮಗೆ ರಾಜಸ್ಥಾನ್, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರದಿಂದ ಜನ ಹೋಗಿ ದಿನಕ್ಕೆಷ್ಟು ಊಟ, ಬಂದವ್ರಿಗೆಲ್ಲ ಊಟ ಕೊಡೋದು, ಅದೊಂದು ಸೇವಾ ಆ್ಯಕ್ಟಿವಿಟೀಸ್ ಆಗಿ ಮಾಡ್ತಾರೆ. ಬಂಗಾರದಿಂದ ಹಿಡಿದಂದರೆ ನಿಮಗೆ ಸುವರ್ಣ ದಾನದ ಬಗ್ಗೆ ಏನು ಹೇಳಲಾಗುತ್ತೆ, ಅಲ್ಲಿವರೆಗೆ ಜನ ದಾನ ಮಾಡಿ ಬರ್ತಾರೆ ಹೋಗಿ. ಅತಿ ದೊಡ್ಡ ಪ್ರಮಾಣದಲ್ಲಿ ದಾನ ಧರ್ಮ. ಹರ್ಷವರ್ಧನನ ಒಂದು ಉಲ್ಲೇಖನೂ ಇದೆ. ನೀವು ಹರ್ಷವರ್ಧನನ ಉಲ್ಲೇಖ ಇರೋದೇ ಆತ ಕೊನೆಯ ಬಟ್ಟೆಯನ್ನು ಬಿಟ್ಟು ಉಳಿದದ್ದೆಲ್ಲವನ್ನು ದಾನ ಮಾಡಿ ಬರ್ತಿದ್ದ ಪ್ರಯಾಗ್ ಆ ಒಂದು ಮೇಳದಲ್ಲಿ ಅಂತಕ್ಕಂಥ. ಇನ್ನೊಂದು ನಾನು ನೋಡ್ತಾ ಇದ್ದೆ ಇಂಟ್ರೆಸ್ಟಿಂಗ್ಲಿ, ನೋಡಿ, ಸ್ಟೀವ್ ಜಾಬ್ಸ್ ಹೆಂಡತಿ ಪ್ರಯಾಗ್ ಬಂದಿದ್ದಾರೆ ಅಂತ. ಯಾಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ. ಕಲ್ಪವಾಸ ಅಂತಕ್ಕಂಥ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಇದೆ. ಏನು ಪ್ರಾಕ್ಟೀಸ್ ಅದು? ಈಗ ನಮ್ಮ ಸ್ವಲ್ಪ ಅಪ್ಪರ್ ಸ್ಟ್ರೇಟಾ, ಏನು ಎಕನಾಮಿಕ್ ಸ್ಟ್ರೇಟಾ ಇದಾರಲ್ಲ, ವಿಪಶ್ಯನ ಕೋರ್ಸ್ಗೆ ಹೋಗ್ತಾರೆ. ಏನು ಹೋಗ್ತಾರೆ ಅವರು? ರಿಯಾಕ್ಟ್ ಮಾಡಲ್ಲ, ಮೌನ. ಕಲ್ಪವಾಸ್ ನಮ್ಮಲ್ಲಿ ಶತಮಾನಗಳಿಂದ ಏನಿದೆ, ಸುಳ್ಳು ಹೇಳಬಾರ್ದು, ಬ್ರಹ್ಮಚರ್ಯದ ಪಾಲನೆ ಮಾಡಬೇಕು, 21 ದಿನ, 1 ಹೊತ್ತಿನ ಊಟ ಮಾಡಬೇಕು, ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು, ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿಗಳನ್ನು ಮಾಡಬಾರ್ದು. ಅಂದರೆ ನಾವು ದೈನಂದಿನ ಜೀವನದಲ್ಲಿ ಏನು ಮಾಡ್ತೀವಿ ಅದೆಲ್ಲದಿಂದ ದೂರ ಇದ್ದು ನಾವು ಟೀಕೆ ಟಿಪ್ಪಣಿ ಮಾಡ್ತೀವಿ, ಯಾರ್ದರ ಬಗ್ಗೆ ಏನೇನೋ ಮಾತಾಡ್ತೀವಿ. ಅಲ್ಲಿಂದ ದೂರ ಇದ್ದು ಆ ಕಲ್ಪವಾಸದ ಫಾರಿನರ್ಸ್ ಜಾಸ್ತಿ ಬರೋದು ಆ ಒಂದು ಪ್ರಾಕ್ಟೀಸಸ್ಗೋಸ್ಕರ. ಸೊ ಕುಂಭ, ಅನೇಕ ಬಾರಿ ನಾವು ಕುಂಭ ಅಂದ ತಕ್ಷಣ ಹಠ ಯೋಗಿಗಳು, ಹಠ ಸಾಧುಗಳು ಇಷ್ಟೇ ಅಂತ ನೋಡ್ತೀವಿ. ಬಟ್ ನೀವು ಸಾಮಾನ್ಯ ಜನರ ಶ್ರದ್ಧೆ,
ಗಂಗೆಯ ಸಿ ದ ವಿಜುವಲ್ಸ್ ಪ್ರಶಾಂತ್, ಕಾಲಿಡೋದಕ್ಕೆ ಜಾಗ ಇಲ್ಲ. ಆದರೆ ಎಷ್ಟು ಶಿಸ್ತಿನಿಂದ ಆ ಕುಂಭಮೇಳ ಇಷ್ಟು ದಿನಗಳ ಕಾಲ ನಡ್ಕೊಂಡು ಬರ್ತಾ ಇದೆ, ಮುಂದೆನೂ ನಡ್ಕೊಂಡು ಹೋಗುತ್ತೆ ಅನ್ನೋದು ನಮ್ಮ ದೇಶದ ಸಂಸ್ಕೃತಿಯನ್ನು ಕೂಡ ಎತ್ತಿ ಹಿಡಿಯುತ್ತೆ ಅಂತ ಅನ್ಸುತ್ತೆ. ಆ ಕಲ್ಚರ್ ಜೊತೆಗೆ ಇಂಪಾರ್ಟೆಂಟ್ ಈಸ್ ನೇಚರ್ ಆಲ್ಸೋ. ನೇಚರ್ ಯಾಕಂದರೆ ಆ ನೀರಿದ್ದರೆ ಕುಂಭ ಅಲ್ವಾ. ಹೌದು. ಇವತ್ತು ಅಂದರೆ ನನಗನ್ಸುತ್ತೆ ಇವತ್ತು ಮಹಾಕುಂಭಕ್ಕೆ ಒಂದು ಹೊಸ ಆಯಾಮವನ್ನು ಕೊಡಬೇಕಾದ್ರೆ ನಾವು ನಮ್ಮ ಪರಿಸರದ ಸಂರಕ್ಷಣೆ ಕೂಡ ಆ ಕುಂಭದಲ್ಲಿ ಹೋಗಿ ನಾವು ನದಿಯಲ್ಲಿ ಸ್ನಾನ ಮಾಡೋದೊಂದು ಬಗೆ. ಆದರೆ ಆ ನದಿಯ ನೀರು ಇವತ್ತು ನದಿಯ ನೀರು ಬತ್ತಾ ಇದೆ. ಬೆಂಗಳೂರಿನ ವೃಷಭಾವತಿ ನೋಡಿ, ನಾವು ಮಹಾನಗರಗಳ ಜನ ಅಂತೂ ನದಿಯನ್ನು ಪೂರ್ತಿಯಾಗಿ ಬತ್ತಿಸಿದ್ದೀವಿ. ಆ ನದಿ ಉಳಿದ್ರೆ ಕುಂಭ ಉಳಿಯುತ್ತೆ, ಆ ಕುಂಭ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ನಾನು ಇದು ಕೇವಲ ಜನರ ಒಂದು ಸಮಸ್ಯೆ ಅಂತ ಹೇಳಲ್ಲ ಪ್ರಶಾಂತ್. ನಾನು ಕಾಶಿಗೆಲ್ಲ ಹೋದಾಗ ನನ್ನ ಕಣ್ಣೆದುರುಗಡೆ ಯಾರಾದರೂ ನೀರು ಗಲೀಜು ಮಾಡ್ತಾ ಇದ್ರೆ ನಾನು ಅಲ್ಲೇ ಜಗಳ ಮಾಡೋದಕ್ಕೆ ಶುರು ಮಾಡಿಬಿಡ್ತೀನಿ. ಇಷ್ಟು ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗಂಗೆನ ಶುದ್ಧೀಕರಣ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಇದು ನಿಲ್ಲಬೇಕಾಗಿರೋದು ಕಾರ್ಖಾನೆಗಳ ತ್ಯಾಜ್ಯದಿಂದ. ಅದನ್ನು ನಿಲ್ಲಿಸಿದ್ರೆ ಗಂಗೆ ಸಮಸ್ಯೆ ಇರೋದಿಲ್ಲ ಅಂತ ಅನ್ಸುತ್ತೆ. ಸೊ ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್. ಧನ್ಯವಾದ ಚರ್ಚೆಯಲ್ಲಿ ಮಹಾಕುಂಭ ಇಟ್ ಸೆಲ್ಫ್ ಇದೆ ಬೆರಗು ಅಂತ ಬೆರಗು ಖಂಡಿತ ಒಂದ್ಸಲ ನಿಶ್ಚಿತವಾಗಿ ಹೋಗಿ ನೋಡಿ ಬರಬೇಕು. ಖಂಡಿತ. ಧನ್ಯವಾದ ಪ್ರಶಾಂತ್. ಸೊ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.